ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ವಿಶಾಖ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ. ಶುಭ್ರತೆಯ ಸಂಕೇತವಾಗಿರತಕ್ಕಂಥವನು ಈಶ್ವರ. ಶುದ್ಧ ಸ್ಫಟಿಕ ಸಂಕಾಶಂ ಅಂತ ಅವನ ಪ್ರಾರ್ಥನೆ ಇದೆ. ಹೀಗಾಗಿ ವಿದ್ಯೆಗೆ, ಜ್ಞಾನಕ್ಕೆ, ಅರಿವಿಗೆ ಆ ಶುದ್ಧತೆ. ಅವನು ಹೇಗಿದ್ದಾನೆ ಅಂತಂದರೆ ಶುಭ್ರವಾಗಿದ್ದಾನೆ. ಯಾಕಾಗಿ ಅಂತಂದರೆ ಜ್ಞಾನದ ಮಹೇಶ್ವರ ಅವನು. ಜ್ಞಾನವಿಚ್ಛೇತ್ ಮಹೇಶ್ವರ ಆದಂಥ ದಕ್ಷಿಣಾಮೂರ್ತಿ ಅಲ್ವ ಅವನು. ಹೀಗಾಗಿ ಅರಿವಿದ್ದವರು ಶುದ್ಧವಾಗಿರ್ತಾರೆ. ಅವರು ಕೆಲಸ ಮಾಡಿದ್ರು ಶುದ್ಧವಾಗಿರುತ್ತೆ. ಯಾರು ಮತ್ತೊಬ್ಬರು ಚಕಾರ ಎತ್ತೋದಾಗಲಿ, ಮತ್ತೊಂದು ಆರೋಪ ಮಾಡೋದಾಗಲಿ ಮಾಡೋದಿಲ್ಲ. ಯಾಕೆ ಅಂದರೆ ಕೆಲಸದಲ್ಲಿ ಅರಿವಿದೆ. ಹಾಗಾಗಿ ಶುದ್ಧತೆ ಏರ್ಪಾಡಾಗುತ್ತೆ ಅಂತ. ಒಂದು ಭಕ್ತಿ ಸಮರ್ಪಣೆ ಮಾಡಿದ್ರು ಶುದ್ಧತೆಯಿಂದ, ಆಡಂಬರ ಬೇಕಾಗಿಲ್ಲ ಶಿವನ. ಯಾಕೆಂದರೆ ಅರಿವಿನಿಂದ ಮಾಡ್ತಾ ಇದ್ದೀನಪ್ಪ ನಮಸ್ಕಾರ. ಅರಿವಿಂದ ನಮಸ್ಕಾರ ಮಾಡಿದವನಿಗೆ ಯಾವ ಅಲಂಕಾರವೂ ಬೇಡ ಅಂತ. ಅರಿವೇ ಮಹಾ ಅಲಂಕಾರವಾಗಿರುತ್ತೆ. ಹೀಗಾಗಿ ಶಿವನನ್ನು ಈ ದಿವಸ ಹೇಗಪ್ಪ ಅಂತಂದರೆ ಅರಿವಿನಿಂದ ಮಾಡುವ ಎಲ್ಲ ಕೆಲಸಗಳು ಶಿವನಿಗೆ ಮಾಡುವ ಪೂಜೆಯೇ ಆಗಿರುತ್ತೆ. ಹೀಗಾಗಿ ಅರಿವಿನಿಂದ ಎಲ್ಲ ಕೆಲಸಗಳನ್ನು ಮಾಡೋಣ. ಪ್ರಾತಃ ಕಾಲದಲ್ಲಿ ಎದ್ದು ನಾವು ತೊಡಗತಕ್ಕಂಥದ್ದು ಸ್ನಾನಕ್ಕೆ ಅಲ್ವ. ಅಲ್ಲಿಂದ ಒಂದು ಸಮಾರಂಭಕ್ಕೆ ಹೋಗಿದ್ದರೆ ಅಲ್ಲಿ ಹಂಡೆಗಟ್ಟಲೆ ನೀರನ್ನು ಹೊಯ್ಕೊಳ್ಳದೆ ಎಷ್ಟು ಕ್ಲುಪ್ತವಾಗಿ ಸ್ನಾನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿ ಮತ್ತೊಬ್ಬರಿಗೆ ಆ ಬಿಸಿನೀರನ್ನು ಇನ್ನೊಂದು ಬಿಟ್ಕೊಟ್ಟು ಮತ್ತು ಅದು ಗಲೀಜು ಮಾಡದೆ ಅಲ್ಲಿಂದ ಶುರುವಾಗುತ್ತೆ ನೋಡಿ. ಒಂದು ವಾಶ್ರೂಮಲ್ಲಿ ಅಲ್ಲಿರೋ ನಾವು ಬಳಸ್ತಕ್ಕಂಥ ಸೋಪು, ಶಾಂಪು, ಪೇಸ್ಟು ಎಲ್ಲ ಹಾಗಾಗಿ ಅಲ್ಲಿಂದ ಶುರುವಾಗುತ್ತೆ. ಶಿವನ ಪೂಜೆ ಅಂತಂದರೆ ದೇವ್ರ ಮನೆಯಲ್ಲೇ ಅಂತಲ್ಲ, ನಮ್ಮ ನಿತ್ಯ ಚಟುವಟಿಕೆಗಳು ಪ್ರಾರಂಭವಾಗುವಾಗಿನಿಂದ ಹಿಡಿದು ಹಾಸಿಗೆ ಕೊಡಿ ಶುಭ್ರ ಮಾಡಿಕೊಳ್ಳುವವರೆಗೆ ಇರುತ್ತೆ. ಹೀಗಾಗಿ ಎಲ್ಲ ಕಡೆ ಈಶ್ವರ ಎಲ್ಲಿಲ್ಲ, ಎಲ್ಲ ಕಡೆ ವ್ಯಾಪಕವಾಗಿದ್ದಾನೆ. ಹೀಗಾಗಿ ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿ ಅರಿವಿಟ್ಟುಕೊಂಡು ಕೆಲಸ ಮಾಡಿದ್ರೆ ಅಲ್ಲೆಲ್ಲ ಈಶ್ವರನನ್ನು ಕಾಣಬಹುದು. ಹೀಗಾಗಿ ಈ ಸೋಮವಾರ ದಿವಸ ಅಂಥ ಅರಿವಿನ ಆರಾಧನೆ ಮಾಡೋಣ. ನಮ್ಮ ಕೆಲಸಗಳಲ್ಲೆಲ್ಲ ಪರಮೇಶ್ವರನನ್ನು ಸ್ಥಾಪನೆ ಮಾಡೋಣ ತನ್ನ ಮೂಲಕ. ಅದು ಮುಖ್ಯವಾಗಿ ಬೇಕು ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಆ ಪರಮೇಶ್ವರ ಅವನು ಏನಾಗಿದ್ದಾನೋ ನಮ್ಮನ್ನು ಹಾಗೆ ಮಾಡಲಿ, ಅಥವಾ ಆ ದಾರಿಗಾರು ಕರ್ಕೊಂಡು ಹೋಗಲಿ ಅಂತ ಪ್ರಾರ್ಥಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.